ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಎಲ್ಲ ಪುಣ್ಯಕಥೆ ವೀಕ್ಷಕರಿಗೆ ಸ್ವಾಗತ. ಬಂಧುಗಳೇ, ಮಹಾಭಾರತದಲ್ಲಿ ಪಾಂಡವ ಮತ್ತು ಕೌರವರ ಜನನದ ಬಗ್ಗೆ ಸ್ವಲ್ಪ ವಿಚಾರವನ್ನು ತಿಳ್ಕೊಳ್ಳೋಣ. ಬಹಳ ಕುತೂಹಲಕಾರಿಯಾದಂತಹ ಈ ಒಂದು ಜನನವ ಕೇಳಲಿಕ್ಕೆ ಬಹಳ ಚೆನ್ನಾಗಿದೆ. ಬಂಧುಗಳೇ, ಪಾಂಡು ಮಹಾರಾಜನಿಗೆ ರಾಜ್ಯ ಬರುತ್ತೆ. ಭೀಷ್ಮಾಚಾರ್ಯರು ಯಾವ ಧೃತರಾಷ್ಟ್ರ ದೊಡ್ಡವನಾದರೂ ಸಹ ಕುರುಡನಾಗಿದ್ದಾನೆ, ರಾಜ್ಯಭಾರ ಮಾಡಲಿಕ್ಕೆ ಅಶಕ್ತನಾಗಿದ್ದಾನೆ ಅಂತ ಹೇಳಿ ಅವನ ತಮ್ಮನಾಗಿರ್ತಕ್ಕಂತಹ ಪಾಂಡುರಾಜನಿಗೆ ರಾಜ್ಯವನ್ನು ವಹಿಸಿದ್ದಾರೆ. ಪಾಂಡು ಮಹಾರಾಜ ಬಹಳ ಶೌರ್ಯವಂತ, ಶಕ್ತಿವಂತ. ಇಡೀ ಭೂಲೋಕದಲ್ಲಿ ಬೇರೆ ಬೇರೆ ರಾಜ್ಯಗಳನ್ನು ಗೆಲ್ಲುತ್ತಾ ಬಹಳ ದೊಡ್ಡ ಅಧಿಪತಿಯಾಗಿ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡಿದ್ದಾನೆ. ಜನರೆಲ್ಲ ಆನಂದವಾಗಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಅಥವಾ ಆರ್ಥಿಕವಾಗಿ ಬಹಳ ಸಮೃದ್ಧವಾಗಿರತಕ್ಕಂತಹ ಒಂದು ಪ್ರದೇಶ ಅದಾಗಿದೆ. ಹಸ್ತಿನಾವತಿಯಿಂದ ರಾಜ್ಯಭಾರ ಮಾಡ್ತಾ ಇರತಕ್ಕಂತಹ ಪಾಂಡು ಮಹಾರಾಜ ಎಲ್ಲ ರಾಜ್ಯ ವಿಸ್ತಾರ ಆದ ಮೇಲೆ ತಾನು ಅರಣ್ಯಕ್ಕೆ ಹೋಗಿ ತಾನು ಸನ್ಯಾಸವನ್ನು ಸ್ವೀಕಾರ ಮಾಡಬೇಕು, ಸಾಕು ನಾನು ರಾಜನಾಗಿ ಭೋಗವನ್ನು ಮಾಡಿರ್ತಕ್ಕಂಥದ್ದು ಅನ್ನೋ ಒಂದು ಮನೋ ಇಚ್ಛೆಗೆ ಬಂದಿದ್ದಾನೆ. ಆದರೆ ಭೀಷ್ಮಾಚಾರ್ಯರು, ವಿದುರ ಹಾಗೂ ವ್ಯಾಸ ಮಹರ್ಷಿಗಳು ಅವನಿಗೆ ಬೋಧನೆ ಮಾಡಿದ್ರು, ನೀನಿನ್ನೂ ಚಿಕ್ಕವನು, ಈಗಲೇ ಸನ್ಯಾಸ ಸ್ವೀಕಾರ ಮಾಡಬಾರದು. ಹಾಗಾಗಿ ನಿನ್ನ ಮನಸ್ಸು ನೀನು ಸ್ವಲ್ಪ ವ್ಯಾಕುಲನಾಗಿದ್ದರೆ ಕಾಡಿಗೆ ಹೋಗಿ ಸ್ವಲ್ಪ ವರ್ಷ ವಾನಪ್ರಸ್ಥನಾಗಿ ಬಾ. ನಿನ್ನ ಹೆಂಡತಿ ಕುಂತಿ ಮತ್ತು ಮಾದ್ರಿಯನ್ನು ಕರೆದುಕೊಂಡು ಕಾಡಿನಲ್ಲಿ ವಾಸ ಮಾಡಿ ನಂತರ ಮನಸ್ಸು ನಿನಗೆ ಪುನಃ ರಾಜ್ಯಕ್ಕೆ ಬರಬೇಕು ಅನಿಸಿದರೆ ಬಂದು ಸಿಂಹಾಸನವನ್ನು ಸ್ವೀಕಾರ ಮಾಡಿ ಈ ರಾಜ್ಯಭಾರವನ್ನು ಮಾಡು. ಜನರ ಪಾಲನೆಯೂ ಸಹ ಆ ದೇವರ ಕೆಲಸವೇ ಅಂತ ಹೇಳಿದಾಗ ಪಾಂಡು ಮಹಾರಾಜ ಅದೇ ರೀತಿ ವಾನಪ್ರಸ್ಥಕ್ಕಾಗಿ ಅರಣ್ಯಕ್ಕೆ ಹೋಗಿದ್ದಾನೆ. ಬಂಧುಗಳೇ, ಅರಣ್ಯದಲ್ಲಿ ಒಬ್ಬ ಕಿಂದಮ ಋಷಿ ತನ್ನ ಪತ್ನಿಯೊಡನೆ ಜಿಂಕೆಯ ವೇಷದಲ್ಲಿ ಆನಂದವಾಗಿ ಭೋಗಿಸ್ತಾ ಇದ್ದಾನೆ. ಇಬ್ಬರು ಆ ಜಿಂಕೆಯ ವೇಷದಲ್ಲಿ ಈ ಒಂದು ಕಾರ್ಯವನ್ನು ಮಾಡ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಶಬ್ದವೇದಿ ವಿದ್ಯೆಯಿಂದ ಅರಣ್ಯಕ್ಕೆ ಹೋದಂತಹ ಪಾಂಡು ಆ ಒಂದು ಬೇಟೆಯನ್ನು ಆಡುವ ಸಂದರ್ಭದಲ್ಲಿ ಆ ಬಾಣಗಳು ಹೋಗಿ ಆ ಕಿಂದಮ ಋಷಿಗೆ ಚುಚ್ಚಿದೆ. ಆಗ ಆ ಋಷಿ ಪಾಂಡುವಿಗೆ ಶಾಪ ಕೊಡ್ತಾನೆ, ಯಾವ ಈ ಒಂದು ಸಂತೋಷದ ಸಮಯದಲ್ಲಿ ದಂಪತಿಗಳಿದ್ದಾಗ ನೀನು ನಮ್ಮನ್ನು ಕೊಂದಿದ್ದೀಯಾ ಪಾಂಡು, ಇದೇ ರೀತಿಯ ಯಾವುದೇ ಸಂದರ್ಭ ನಿನಗೆ ಒದಗಿದಾಗ ನಿನಗೆ ಸಾವು ಪ್ರಾಪ್ತವಾಗಲಿ ಅಂಥೇಳಿ ಶಾಪವನ್ನು ಕೊಟ್ಟಿದ್ದಾರೆ. ಪಾಂಡು ಬಹಳ ಮನಸ್ಸಿಗೆ ನೋವಿನಿಂದ ಎಂತಹ ಕಾರ್ಯವಾಯಿತು ಅಂಥೇಳಿ ವಾಪಸ್ಸು ರಾಜ್ಯಕ್ಕೆ ಬರದೆ ಕಾಡಿನಲ್ಲೇ ಅವನು ಜೀವನವನ್ನು ಮುಂದುವರಿಸ್ತಾ ಇದ್ದಾನೆ. ಹೀಗೆ ಮುಂದುವರಿತಾ ಯಾವುದೇ ಕಾರಣಕ್ಕೆ ಕುಂತಿಯಾಗಲಿ ಅಥವಾ ಮತ್ತೊಬ್ಬ ಹೆಂಡತಿಯಾದ ಮಾದ್ರಿ ಆಗಲಿ ಅವರನ್ನು ಅವನು ಸೇರ್ತಾ ಇಲ್ಲ. ಏಕೆಂದರೆ ಆ ಸಂದರ್ಭದಲ್ಲಿ ಇವನಿಗೆ ಸಾವು ಅನ್ನುವ ಶಾಪ ಇದೆ. ಹೀಗೆ ದಿನ ಮುಂದುವರಿತಾ ಅಲ್ಲಿ ರಾಜ್ಯದಲ್ಲಿ ಧೃತರಾಷ್ಟ್ರ ಪಾಂಡುವಿನ ಬದಲು ರಾಜ್ಯಭಾರವನ್ನು ಮಾಡಲಿಕ್ಕೆ ಸಿಂಹಾಸನದ ಮೇಲೆ ಕುಳಿತುಕೊಂಡಿದ್ದಾನೆ. ಆದರೆ ನಿಜವಾಗಲೂ ಆ ರಾಜ ಕಾರ್ಯದ ಎಲ್ಲ ಶಕ್ತಿಯನ್ನು ಭೀಷ್ಮ ಹಿಡಿದುಕೊಂಡು ಅವನು ಧೃತರಾಷ್ಟ್ರನ ಹೆಸರಿನಲ್ಲಿ ರಾಜ್ಯಭಾರವನ್ನು ಮಾಡ್ತಾ ಇದ್ದಾನೆ. ಇಲ್ಲಿ ಪಾಂಡು ಚಿಂತನೆ ಮಾಡ್ದ, ಮಕ್ಕಳಿಲ್ಲದೆ ಗತಿ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅಪುತ್ರಸ್ಯ ಗತಿರ್ನಾಸ್ತಿ ಅಂತ ಶಾಸ್ತ್ರ ಹೇಳ್ತಾ ಇದೆ. ಯಾವುದೇ ವ್ಯಕ್ತಿಗೆ ಒಂದು ಸಂಪೂರ್ಣವಾದ ಜೀವನ ಸವೆಸಿ ನಂತರವೂ ಅವನಿಗೆ ಮೋಕ್ಷ ಪ್ರಾಪ್ತಿಯಾಗಬೇಕಾದರೆ ಮಕ್ಕಳು ಇರಲೇಬೇಕು. ಹಾಗಾಗಿ ಕುಂತಿಯಲ್ಲಿ ಕೇಳ್ತಾ ಇದ್ದಾನೆ, ಕುಂತಿ, ನಮಗೆ ಯಾವುದೇ ರೀತಿಯಲ್ಲಿ ಮಕ್ಕಳಾಗಬೇಕು, ಹಾಗಾಗಿ ಏನು ಮಾಡೋದು, ಏನಾದರೂ ಒಂದು ವಿಶೇಷವಾದ ಉಪಾಯವನ್ನು ಯೋಚನೆ ಮಾಡು ಅನ್ನುವಾಗ ಕುಂತಿ ಆಗ ಬಾಯಿ ಬಿಡ್ತಾಳೆ, ಪಾಂಡು ಮಹಾರಾಜರೇ, ಹಿಂದೆ ನನಗೆ ಒಂದು ವರ ಬಂದಿದೆ, 5 ವರಗಳು ಬಂದಿತ್ತು. ಆ ವರಗಳಿಂದ ಮಕ್ಕಳನ್ನು ಪ್ರಾಪ್ತಿ ಮಾಡಿಕೊಳ್ತಕ್ಕಂತಹ ಒಂದು ಶಕ್ತಿ ನನಗೆ ಬಂದಿದೆ. ದುರ್ವಾಸ ಋಷಿಗಳಿಗೆ ನಾನು ಮಾಡಿದಂತಹ ಸೇವೆಯಿಂದ ಈ ಒಂದು ವರವನ್ನು ಅವರು ಕೊಟ್ಟಿದ್ದಾರೆ. ಹಾಗಾಗಿ ಆ ವರವನ್ನು ನಾನು ಉಪಯೋಗಿಸಲೇ ಅಂತ ಕೇಳ್ತಾ ಇದ್ದಾಳೆ. ಅನೇಕ ರೀತಿಯ ಮಕ್ಕಳನ್ನು ಪಡೀತಕ್ಕಂಥ ಒಂದು ಪದ್ಧತಿ ಮಹಾಭಾರತ ಕಾಲದಲ್ಲಿತ್ತು. ಉದಾಹರಣೆಗೆ ಕೆಲವು ಹೇಳ್ತೀನಿ. ಸ್ವಯಂ ಜಾತ, ಹೆಂಡತಿಗೆ ಹುಟ್ಟತಕ್ಕಂಥ ಮಗ. ಕ್ಷೇತ್ರಜ, ತನ್ನ ಹೆಂಡತಿಗೆ ಬೇರೆಯವನಿಂದ ಹುಟ್ಟತಕ್ಕಂಥ ಮಗ.
ಗೂಢೋತ್ಪನ್ನ, ವ್ಯಭಿಚಾರಿಗೆ ಹುಟ್ಟಿದಂತಹ ಮಗ, ಅಪವಿದ್ದ, ಬೇರೆಯವರಿಗೆ ಸಿಕ್ಕ ಮಗುವನ್ನು ನಮಗೆ ಕೊಟ್ಟರೆ ನಾವು ಅದನ್ನು ಸಾಕ್ತಕ್ಕಂಥದ್ದು, ದತ್ತ, ದತ್ತು ತೆಗೆದುಕೊಳ್ತಕ್ಕಂಥ ಪುತ್ರ, ಸಹೋಡ, ಗರ್ಭಿಣಿಗೆ ಮೊದಲೇ ಹುಟ್ಟಿದ ಮಗುವಿಗೆ ಸಹೋಡ ಅಂತ ಹೇಳ್ತಾರೆ. ಸ್ವಯಂ ದತ್ತ, ತಂದೆ ತಾಯಿಲ್ಲದಂತಹ ಮಗು ಬಂದು ನಮ್ಮನ್ನು ಕೇಳಿಕೊಂಡು ನನ್ನನ್ನು ಸಾಕು ಅಂತ ಹೇಳಿದಾಗ ಅವಳನ್ನು ಆ ಮಗುವನ್ನು ಸಾಕಿದರೆ ಅದು ಸ್ವಯಂ ದತ್ತ ಆಗುತ್ತೆ. ವಿಕ್ರೀತ, ಅನಾಥ ಮಗುವನ್ನು ಹಣಕ್ಕೆ ವಿಕ್ರೀತವಾಗಿ ಕೊಂಡುಕೊಂಡ್ರೆ ಅದು ವಿಕ್ರೀತ ಮಗುವಾಗುತ್ತೆ. ಕೃತ್ರಿಮ, ಪುನರ್ವಿವಾಹದಿಂದ ಹುಟ್ಟತಕ್ಕಂಥ ಮಗುವಿಗೆ ಕೃತ್ರಿಮ ಅಂತಾರೆ. ಹೀಗೆ ಅನೇಕ ರೀತಿ ಪದ್ಧತಿಯಲ್ಲಿ ಮಕ್ಕಳನ್ನು ಪಡಿತಕ್ಕಂಥದ್ದು. ಹಾಗಾಗಿ ಕುಂತಿ ಪಾಂಡುವಿನ ಅನುಮತಿಯಿಂದ ಹಿಂದೆ ಸೂರ್ಯನಿಂದ ಅವಳು ಕರ್ಣನನ್ನು ಪಡೆದಿದ್ದಾಳೆ. ಆ ವಿಚಾರವನ್ನು ಪಾಂಡುವಿನಿಂದ ಮುಚ್ಚಿಟ್ಟಿದ್ದಾಳೆ. ಈಗ ಯಾವ ಆ ಯಮ ಧರ್ಮ ಇದ್ದಾನೆ, ಆ ಯಮಧರ್ಮನನ್ನು ಕುರಿತು ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಯಮಧರ್ಮನನ್ನು ಕುರಿತು ಪ್ರಾರ್ಥನೆ ಮಾಡಿದಾಗ ಯಮಧರ್ಮ ಪ್ರತ್ಯಕ್ಷನಾಗಿ ಅವಳಿಗೆ ಬಹಳ ಅತ್ಯುತ್ತಮವಾದಂತಹ ಧರ್ಮವನ್ನು ಕಾಪಾಡತಕ್ಕಂತಹ, ಧರ್ಮವನ್ನು ಧರಿಸಿದಂತಹ ಒಂದು ಮಗುವನ್ನು ಕೊಟ್ಟಿದ್ದಾನೆ. ಆ ಮಗುವೇ ಯುಧಿಷ್ಠಿರ. ಸ್ವಧರ್ಮೇ ಸ್ಥಿರತಾಂ ಸ್ಥೈರ್ಯಂ ಧೈರ್ಯಂ ಇಂದ್ರಿಯ ನಿಗ್ರಹ. ಈಗಿನ ನಕ್ಷತ್ರಗಳು ಮತ್ತು ಜಾತಕವನ್ನು ತೆಗೆದುಕೊಂಡು ಭಾಳ ಹಿಂದೆ ಹೋಗಿ ವ್ಯಾಸರು ವರ್ಣಿಸಿರತಕ್ಕಂತಹ ಗ್ರಹಗತಿಗಳನ್ನೆಲ್ಲ ಚೆನ್ನಾಗಿ ಅಧ್ಯಯನ ಮಾಡಿದಂತಹ ವಿದ್ವಾಂಸರು ಹೇಳ್ತಾರೆ, ಶುಕ್ಲ ಪಕ್ಷ ಪಂಚಮಿ ಜ್ಯೇಷ್ಠ ನಕ್ಷತ್ರದಲ್ಲಿ ಈಗಿನ ಲೆಕ್ಕ ಪ್ರಕಾರ ಕ್ರಿಸ್ತಪೂರ್ವ 3114 ಆಗಸ್ಟ್ ತಿಂಗಳಲ್ಲಿ ಯುಧಿಷ್ಠಿರನ ಜನನವಾಗಿದೆ. ಇಡೀ ಪ್ರಕೃತಿ ಆನಂದದಾಯಕವಾಗಿದೆ. ಧರ್ಮವನ್ನು ಕಾಪಾಡತಕ್ಕಂತಹ ಆ ಧರ್ಮರಾಯ ಜನನವಾಗಿದೆ. ನಂತರ ವಾಯುದೇವನನ್ನು ಕುರಿತು ಕುಂತಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾಳೆ. ಯಾವಾಗ ತಣ್ಣಗಿನ ವಾಯುದೇವ ಬೀಸುತ್ತಾ ಬೀಸುತ್ತಾ ಕುಂತಿಗೆ ಆಶೀರ್ವಾದ ಮಾಡಿದ್ದಾನೆ, ಆಗ ಬಲವಾಗಿರತಕ್ಕಂತಹ ಬಲಭೀಮನ ಜನನವಾಗಿದೆ. ಬಲಭೀಮ ಅಂತ ಹೇಳಿದ್ರೆ ಕುಂತಿಯ ಮಗುವನ್ನು ಕೈಯಲ್ಲಿ ಹಿಡಿದುಕೊಂಡು ಆಡಿಸುವಾಗ ವ್ಯಾಸರು ಹೇಳ್ತಾರೆ, ಕೈ ಜಾರಿ ಆ ಮಗು ಒಂದು ಬಂಡೆಗೆ ಬಿದ್ದಿದೆ. ಆ ಮಗು ಬಂಡೆಯ ಮೇಲೆ ಬಿದ್ದಾಗ ಮಗು ಕಿಲಿಕಿಲ ಅಂತ ನಗ್ತಾ ಇದೆ. ಆ ಬಂಡೆ 2 ಭಾಗವಾಯ್ತಂತೆ. ಹುಟ್ಟಿದಾಗಲೇ ಸಹಸ್ರ ಆನೆಗಳ ಬಲವನ್ನು ಉಳ್ಳಂತಹ ಬಲಭೀಮ ಜನ್ಮ ಆಗಿದೆ. ಮತ್ತು ಆ ಶಚೀಂದ್ರನಾಗಿರ್ತಕ್ಕಂಥವನು ದೇವೇಂದ್ರ ಅವನನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಅವನನ್ನು ಪ್ರಾರ್ಥನೆ ಮಾಡುವಾಗ ಯಾವ ಉತ್ತರ ನಕ್ಷತ್ರ, ಉತ್ತರ ಫಲ್ಗುಣಿ ನಕ್ಷತ್ರ ಮತ್ತು ಪೂರ್ವ ಫಲ್ಗುಣಿ ನಕ್ಷತ್ರ ಇದರ ಮಧ್ಯದ ಸಮಯದಲ್ಲಿ ಆ ಫಾಲ್ಗುಣಿ ಮಾಸದಲ್ಲಿ ಕಾರ್ತಿವೀರ್ಯಾರ್ಜುನನಂತೆ ಶಕ್ತಿ ಉಳ್ಳಂಥವನು ಆ ಫಲ್ಗುಣಿ ಅರ್ಜುನನ ಜನನವಾಗಿದೆ. ಬಂಧುಗಳೇ, ಭಾಳ ಆನಂದವಾಗಿದೆ. ಇದೇ ಸಮಯದಲ್ಲಿ ಅಲ್ಲಿ ಧೃತರಾಷ್ಟ್ರನ ಹೆಂಡತಿಯಾಗಿರ್ತಕ್ಕಂಥ ಗಾಂಧಾರಿ, ಅವಳ ಹೊಟ್ಟೆಯಲ್ಲಿ ಗರ್ಭ ತುಂಬಿದೆ. ಎಷ್ಟು ವರ್ಷವಾದರೂ ಮಗು ಆಗ್ತಾ ಇಲ್ವಲ್ಲ, ಎಷ್ಟು ತಿಂಗಳು ಕಳೆದರೂ ಮಗು ಆಗ್ತಾ ಇಲ್ವಲ್ಲ, ಬಹಳ ಚಿಂತೆ ಆಗಿದೆ. ಆ ಕಾಡಿನಲ್ಲಿ ಕುಂತಿಗೆ ಮಗು ಹುಟ್ಟಿದೆ ಅನ್ನತಕ್ಕಂಥ ಸುದ್ದಿ ಬಂದ ತಕ್ಷಣ, ಅಯ್ಯೋ ಮೊದಲೇ ಕುಂತಿಗೆ ಮಗು ಆಯ್ತಲ್ಲ, ಮುಂದೆ ರಾಜ್ಯಭಾರ ಅವಳ ಮಗುವಿಗೆ ಸಿಗುತ್ತೆ, ನನ್ನ ಮಗನಿಗೆ ಸಿಗೋದಿಲ್ಲವಲ್ಲ, ಏನು ಮಾಡೋದು ಅಂಥೇಳಿ ಆ ಹೊಟ್ಟೆಯ ಕಿಚ್ಚಿನಿಂದ ತನ್ನ ಕೈಗಳನ್ನು ತೆಗೆದುಕೊಂಡು ಆ ಗರ್ಭದ ಮೇಲೆ ಬಡಬಡಬಡನೆ ಹೊಡಿತಾ ಇದ್ದಾಳೆ. ಯಾವಾಗ ಇವಳು ಆ ಅಗ್ನಿಯ ಜ್ವಾಲೆಯಿಂದ ಕೋಪದಿಂದ ಆ ಗರ್ಭವನ್ನು ಹೊಡೆದಿದ್ದಾಳೆ, ಅಲ್ಲಿಂದ ಒಂದು ಮಾಂಸ ಪಿಂಡ ಕೆಳಗೆ ಬಿದ್ದಿದೆ. ಇನ್ನೂ ಸಂಪೂರ್ಣವಾಗಿಲ್ಲ, ಸರಿಯಾಗಿ ಆ ಮಗು ಬೆಳೆದಿಲ್ಲ. ಇಂಥ ಸಮಯದಲ್ಲಿ ಎಲ್ಲಿದ್ದಾರೋ ವೇದವ್ಯಾಸರು ಆ ಕುರುವಂಶವನ್ನು ಕಾಪಾಡಲಿಕ್ಕೆ ಯಾವಾಗಲೂ ತಮ್ಮ ಗಮನವನ್ನು ಕುರುವಂಶದ ಮೇಲೆ ಇಟ್ಟಿರ್ತಕ್ಕಂಥ ವೇದವ್ಯಾಸರು ತಕ್ಷಣವೇ ಬಂದಿದ್ದಾರೆ. ಅಮ್ಮ ಗಾಂಧಾರಿ, ಎಂಥ ಕೆಲಸ ಮಾಡಿದೆ ನೀನು, ಏನು ಮಾಡಲಿ ಗುರುಗಳೇ ಹೇಳಿ. ಅವರೇನು ಮಾಡಿದ್ದಾರೆ, 100 ತುಂಡುಗಳನ್ನು, ಆ ಮಾಂಸದ 100 ತುಂಡುಗಳನ್ನು ಮಾಡಿ ಒಂದು ದ್ರೋಣದಂತೆ ಇರತಕ್ಕಂತಹ ಒಂದು ಬಟ್ಟಲಿನಲ್ಲಿ ಹಾಕಿ, ಅಲ್ಲಿ ಹಸುವಿನ ತುಪ್ಪವನ್ನು ಹಾಕಿ, ಬೇರೆ ಬೇರೆ ಆಯುರ್ವೇದ ಮೂಲಿಕೆಗಳನ್ನು ಹಾಕಿ, ನೋಡೋ ನೀನು ಬಹಳ ಬೇಗನೆ ಈ ಒಂದು ಕಾರ್ಯವನ್ನು ಮಾಡಿದೆಯಾ, ಸ್ವಲ್ಪ ಕಾಯಬೇಕಾಗಿತ್ತು ಅಂಥೇಳಿ ಆ ಎಲ್ಲ ಗಡಿಗೆಗಳನ್ನು ಇಟ್ಟಿದ್ದಾರೆ. ನಂತರ ಆ ಮೊದಲನೇ ಗಡಿಗೆಯಲ್ಲಿ ಆ ಮಗುವಿನ ಜನನವಾಗಿದೆ. ದುರ್ಯೋಧನನ ಜನನವಾಗಿದೆ. ದುರ್ಯೋಧನನ ಜನನವಾಗುವಾಗ ಏನಾಗಿದೆ ಅಂತ ಹೇಳಿದ್ರೆ, ನರಿಗಳು ಕೂಗ್ತಾ ಇದೆ, ನಾಯಿಗಳು ಅರಚ್ತಾ ಇದೆ,
ವಿಚಿತ್ರ ವಿಚಿತ್ರ ಶಬ್ದಗಳು ಕೇಳಿಸ್ತಾ ಇದೆ. ಇದನ್ನು ನೋಡಿದಂತಹ ಆ ಗಾಂಧಾರಿಗೆ ಗಾಬರಿ ಆಯಿತು. ಆ ನರಿ ಕೂಗು, ನಾಯಿ ಕೂಗು, ಕಾಗೆಗಳು ಕೂಗುವಾಗ ಈ ಮಗುವು ಅದೇ ರೀತಿ ಕೂಗ್ತಾ ಇದೆ. ವ್ಯಾಸರು ಹೇಳ್ತಾರೆ, ಆ ಪ್ರಾಣಿ ಪಕ್ಷಿಗಳು ಹೇಳ್ತಾ ಇದ್ದಂತೆ, ಓಹೋ ನಮ್ಮ ಇನ್ನೊಬ್ಬ ಅಣ್ಣನೋ ತಮ್ಮನೋ ಹುಟ್ಟಿದ್ದಾನೆ ಅಂಥೇಳಿ ಹೇಳ್ತಾ ಇದೆ. ಇದನ್ನು ನೋಡಿದಂತಹ ಭೀಷ್ಮರು, ವಿದುರ, ವ್ಯಾಸರು ಎಲ್ಲರೂ ಬಂದು ಹೇಳ್ತಾ ಇದ್ದಾರೆ, ಏನೋ ಒಂದು ಕೇಡುಗಾಲ ಇದೆ, ಈ ಮಗು ಒಳ್ಳೆಯದಕ್ಕಾಗಿ ಹುಟ್ಟಿಲ್ಲ, ಈ ಕುಲನಾಶಕ್ಕಾಗಿ ಹುಟ್ಟಿದೆ. ಈ ಮಗುವನ್ನು ನೀನು ತ್ಯಜಿಸಿಬಿಡು ಗಾಂಧಾರಿ. ಯಾಕೆ ಅಂತ ಹೇಳಿದ್ರೆ, ತ್ಯಜಸ್ಯೇಕಂ ಕುಲಸ್ಯಾರ್ಥೆ ಗ್ರಾಮಸ್ಯಾರ್ಥೆ ಕುಲಂ ತ್ಯಜೇತ್, ಗ್ರಾಮಂ ಜನಪದಸ್ಯಾರ್ಥೆ ಆತ್ಮಾರ್ಥೆ ಪೃಥ್ವೀ ತ್ಯಜೇತ್. ಶಾಸ್ತ್ರ ಹೇಳ್ತಾ ಇದೆ, ಯಾವುದಾದ್ರೂ ಒಬ್ಬ ವ್ಯಕ್ತಿಯಿಂದ ಗ್ರಾಮಕ್ಕೆ ತೊಂದರೆ ಇದೆ ಅಂತ ಹೇಳಿದ್ರೆ ಆ ಗ್ರಾಮದ ಒಳ್ಳೆಯದು, ಆ ಹಳ್ಳಿಗೆ ಒಳ್ಳೆಯದಾಗಲಿ ಅಂತ ಆ ವ್ಯಕ್ತಿಯನ್ನು ನಾವು ತ್ಯಾಗ ಮಾಡಬೇಕು. ಒಂದು ಊರಿಗೆ, ಒಂದು ಗ್ರಾಮದಿಂದ ತೊಂದರೆ ಇದೆ, ಆ ಗ್ರಾಮದಲ್ಲಿ ಬರೀ ಜೂಜಾಡೋರು, ಕೊಲೆಗಡಕರು, ಕುಡಿಕರು ಇವರೇ ಇದ್ದಾರೆ, ವ್ಯಭಿಚಾರಿಗಳಿದ್ದಾರೆ ಅಂದರೆ ಆ ಊರು ಉಳಿಬೇಕಾದ್ರೆ ಆ ಹಳ್ಳಿಯನ್ನೇ ತ್ಯಜಿಸಬೇಕಾಗಿದೆ. ಒಂದು ದೇಶ ಉಳಿಬೇಕು ಅಂತ ಹೇಳಿದ್ರೆ ಆ ಊರಿನಲ್ಲಿ ಬಹಳ ಅನ್ಯಾಯ ಮಾಡ್ತಕ್ಕಂಥದ್ದಿದ್ದಾರೆ, ತೊಂದರೆ ಇದೆ ಅದರಿಂದ ದೇಶಕ್ಕೆ ಅಂದರೆ ಆ ಊರನ್ನೇ ತ್ಯಜಿಸಬೇಕು. ಆದರೆ ಇಡೀ ದೇಶವೇ ಅನ್ಯಾಯವಾಗಿದೆ, ನಾನು ಒಳ್ಳೆ ಜೀವನ ಮಾಡಲಿಕ್ಕೆ ಆಗೋದಿಲ್ಲ ಅಂತ ನಮಗೇನಾದರೂ ಚಿಂತನೆ ಬಂದಾಗ ನಾವು ಆ ದೇಶವನ್ನೇ ತ್ಯಜಿಸಿ ಸನ್ಯಾಸಿಯಾಗಬೇಕಂಥೇಳಿ ಇಲ್ಲಿ ವ್ಯಾಸ ಮಹರ್ಷಿಗಳು ಹೇಳ್ತಾ ಇದ್ದಾರೆ. ಆದರೆ ಗಾಂಧಾರಿ ಬಿಡ್ತಾಳ? ಇರತಕ್ಕಂತಹ ವಿಧಿ ಲಿಖಿತ ನಡೆಯಲೇಬೇಕು. ಹಾಗಾಗಿ ದುರ್ಯೋಧನನ ನಂತರ ದುಶ್ಯಾಸನ ಹಾಗೂ ಇನ್ನೂ 100 ಮಂದಿ ಮಕ್ಕಳು ಅಲ್ಲಿ ಹುಟ್ಟಿದ್ದಾರೆ. ಈ ಕಡೆ ಕುಂತಿಗೆ 3 ಮಕ್ಕಳಾಗಿದೆ, ಮತ್ತೂ ಮಕ್ಕಳು ಬೇಕು ಅಂತ ಪಾಂಡು ಕೇಳಿದಾಗ ಅವಳು ನಿರಾಕರಣೆ ಮಾಡಿದಳು. 5 ಮಕ್ಕಳನ್ನು ಪಡೆದು ನಂತರ ಪುನಃ ಪಡೀಲಿಕ್ಕೆ ಆಗೋದಿಲ್ಲ, ನನಗೆ ಈಗಾಗಲೇ ನಾನು 3 ಮಕ್ಕಳು ಪಡೆದಿದ್ದೇನೆ. ಕರ್ಣ ಹುಟ್ಟಿರ್ತಕ್ಕಂಥದ್ದು ಅವಳು ಹೇಳಿಲ್ಲ. 5ನೇ ಮಗು ಸಾಧ್ಯವಿಲ್ಲ ಅಂತ ಹೇಳಿ ಆ ಮಾದ್ರಿಗೆ ಅವಳು ಮಂತ್ರೋಚ್ಚಾರಣೆಯನ್ನು ಮಾಡಿದ್ದಾಳೆ, ದುರ್ವಾಸರು ಕೊಟ್ಟಂತಹ ಮಂತ್ರೋಚ್ಚಾರಣೆಯಿಂದ. ಮಾದ್ರಿ ಮಹಾಬುದ್ಧಿವಂತಳು. ಅವಳು ಒಂದೇ ಮಂತ್ರದಿಂದ ಆ ಅಶ್ವಿನಿ ದೇವತೆಗಳನ್ನು ಕೇಳಿಕೊಂಡಾಗ ಅವರ ಆಶೀರ್ವಾದದಿಂದ ನಕುಲ ಸಹದೇವರು ಹುಟ್ಟಿದ್ದಾರೆ. ಯಾವ ನಕುಲ ಭವಿಷ್ಯವನ್ನು ಹೇಳೋದರಲ್ಲಿ ಬಹಳ ಪರಿಣಿತನಾಗಿದ್ದಾನೆ, ಸುಂದರನಾಗಿದ್ದಾನೆ, ಸಹದೇವ ರಾಜನೀತಿಯಲ್ಲಿ ಪರಿಣಿತನಾಗಿದ್ದಾನೆ. ಹೀಗೆ 5 ಮಕ್ಕಳು ಆ ಕಾಡಿನಲ್ಲೇ ಹುಟ್ಟಿದ್ದಾರೆ. ನೋಡಿ, ಪಾಂಡವರ ಒಂದು ವಿಧಿವಿಲಾಸ ಹೇಗಿದೆ ಅಂದರೆ, ನ್ಯಾಯವನ್ನು, ನೀತಿಯನ್ನು, ಧರ್ಮವನ್ನು ನಂಬಿರತಕ್ಕಂತಹ ಪಾಂಡವರ ಜನನವೇ ಕಾಡಿನಲ್ಲಿ ಆಗಿದೆ. ಅವರ ಇಡೀ ಜೀವನದಲ್ಲಿ ಮುಂದೆ 13 ವರ್ಷಗಳ ಕಾಲ ಕಾಡಿನಲ್ಲೇ ಕಳೆದಿದ್ದಾರೆ. ಆದರೆ ಧರ್ಮವನ್ನು ಎಂದೂ ಬಿಡಲಿಲ್ಲ. ಬಂಧುಗಳೇ, ಈ ರೀತಿ ಪಾಂಡವ ಕೌರವರ ಜನನ, ಕೌರವರ ಜನ ಅರಮನೆಯಲ್ಲಿ, ಪಾಂಡವರ ಜನನ ಅರಣ್ಯದಲ್ಲಿ ಆಗಿದೆ. ಈ ವಿಚಾರ ಗೊತ್ತಾದ ತಕ್ಷಣ ನಂತರ ಒಂದು ದಿವಸ ಪಾಂಡು ಮಹಾರಾಜ ಆ ಮಾದ್ರಿ ಸ್ನಾನ ಮಾಡಿ ನದಿಯಲ್ಲಿ ಬರ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ತನಗೆ ಬಂದಿರತಕ್ಕಂತಹ ಶಾಪವನ್ನು ಮರೆತು ಆ ಮಾದ್ರಿಯನ್ನು ಸೇರಿದ್ದಾನೆ. ಇಂತಹ ಸಂದರ್ಭದಲ್ಲಿ ಆ ಕಿಂದಮ ಋಷಿಯ ಶಾಪಕ್ಕೆ ಒಳಗಾದಂತಹ ಪಾಂಡು ಅಲ್ಲೇ ಮೃತಪಟ್ಟಿದ್ದಾನೆ. ಆ ಪಾಂಡುವಿನ ಎಲ್ಲ ದಹನ ಕಾರ್ಯಗಳನ್ನು ಪುಟ್ಟ ಪುಟ್ಟ ಮಕ್ಕಳನ್ನು ಇಟ್ಟುಕೊಂಡಂತಹ ಕುಂತಿ ಮುಗಿಸಿದ್ದಾಳೆ. ಆ ಪಾಂಡುವಿನ ಜೊತೆಗೇ ಸತಿಸಹಗಮನವನ್ನು ಮಾಡಬೇಕು ಅಂತ ಕುಂತಿ ಹೇಳುವಾಗ ಮಾದ್ರಿ ಹೇಳ್ತಾಳೆ, ಬೇಡ ಬೇಡ, ನನ್ನ ಮಕ್ಕಳನ್ನೂ ನೀನು ಕಾಪಾಡು, 5 ಮಕ್ಕಳಿಗೂ ನೀನು ತಾಯಿ, ನಾನು ಸತಿಸಹಗಮನವನ್ನು ಮಾಡ್ತೀನಿ ಅಂತ ಹೇಳಿ ಪಾಂಡುವಿನ ಜೊತೆಗೆ ಅವಳು ಸತಿಸಹಗಮನವನ್ನು ಮಾಡಿದ್ದಾಳೆ. ಹೀಗೆ 5 ಮಕ್ಕಳನ್ನು ತೆಗೆದುಕೊಂಡು ಆ ಪಾಂಡುವಿನ ಅಸ್ಥಿಯನ್ನು ತೆಗೆದುಕೊಂಡು ಯಾವ ಧೃತರಾಷ್ಟ್ರ ರಾಜ್ಯಭಾರ ಮಾಡ್ತಾ ಇದ್ದಾನೆ ಆ ರಾಜ್ಯಕ್ಕೆ ಕುಂತಿ ಮತ್ತು ಮಕ್ಕಳು ಬರ್ತಾ ಇದ್ದಾರೆ. ಬಂಧುಗಳೇ, ಈ ರೀತಿ ಯಾವ ಪಾಂಡವ ಕೌರವರ ಜನನವನ್ನು ಕೇಳಿದ್ದೇವೆ. ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ.